ನಾನು ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಜಾನಕಮ್ಮನ ಹೇಗಾದರೂ ಮಾಡಿ ಕರ್ಕೊಂಡ್ಬರ್ಬೇಕು ಅಂತ ಭಾಳ ಒಂದು ಆಸೆ ಇಟ್ಕೊಂಡಿದ್ದೆ. ಸಡನ್ನಾಗಿ ಈ ರೀತಿ ಒಂದು ನ್ಯೂಸ್ ಬರಬೇಕಾದ್ರೆ ಒಂದು ರೀತಿ ಗಾಯಕನಾಗಿ ಅಷ್ಟೇ ಅಲ್ಲದೆ ಅವರ ಹಾಡುಗಳ ಒಬ್ಬ ಶಿಷ್ಯನಾಗಿ, ಯಾಕಂದರೆ ನಾವೆಲ್ಲರೂ ಇವರ ಹಾಡುಗಳಿಂದ ಕಲಿತದ್ದು ನಮಗೊಂದು ಕಡೆ ಮನೋರಂಜನೆ ಆದರೆ ಇನ್ನೊಂದು ಕಡೆ ಕಲಿಕೆ. ಅವ್ರ ಹಾಡುಗಳನ್ನು ಕೇಳ್ತಾ ಇದ್ರೆ ಕಲಿತೀವಿ. ಓ, ಈ ಪದವನ್ನು ಹೀಗೆ ಉಚ್ಚಾರ ಮಾಡಿದ್ರ, ಈ ಹಾಡನ್ನು ಹೀಗೆ ಹಾಡಿದ್ರ, ಇದರಲ್ಲಿ ಈ ರೀತಿ ಭಾವ ತುಂಬಿದ್ರ, ಮತ್ತು ಒಂದ ಎರಡ ಸಾವಿರಾರು ಹಾಡುಗಳಲ್ಲಿ ಇಷ್ಟು ಭಾಷೆಗಳಲ್ಲಿ ಜೀವ ತುಂಬಿ ಆ ಜೀವ ಇವತ್ತು ಮೈಸೂರಿನಲ್ಲಿ ಈ ರೀತಿ ಇದ್ದಾರೆ ಅಂದರೆ ಒಂದು ಕ್ಷಣ ನಂಬಲಿಕ್ಕೆ ಬಹಳ ಕಷ್ಟ. ಆದರೆ ಇವತ್ತು ದಿನ ಇದೇ ಸತ್ಯ. ಇದನ್ನು ಭಾಳ ಒಪ್ಕೊಳ್ಳೋದೇ ಭಾಳ ಕಷ್ಟ. ಆದರೂ ಕೂಡ ಇಂಥ ಮಹನೀಯರು ಒಂದು ರೀತಿ ಏನು ಹೇಳ್ತಾರೆ, ಶಾಶ್ವತವಾಗಿ ಹಿರಿಕರು ಹೇಳೋಗೆ ಸೂರ್ಯ ಚಂದ್ರ ಇರೋವರೆಗೂ ಇವರೆಲ್ಲರೂ ನಮ್ಮೊಂದಿಗೆ ಶಾಶ್ವತವಾಗಿರ್ತಾರೆ. ಯಾಕಂದರೆ ಅವರು ಮಾಡಿರುವಂಥ ಕೆಲಸ ಅಷ್ಟೇ ಅಲ್ಲದೆ ಅವರ ಮನಸ್ಸು, ಅವರ ಹೃದಯ, ಅವರು ನಡ್ಕೊಂಡಂಥ ರೀತಿ ಯಾರಿಗೂ ಯಾವ ರೀತಿಯಾದಂಥ ತೊಂದರೆಯನ್ನು ಕೊಡದೆ ಎಲ್ರಿಗೂ ಕೇವಲ ಆನಂದವನ್ನು ಮಾತ್ರ ಕೊಟ್ಟು ಹಾಡುಗಳ ಮೂಲಕ, ಅವರ ಮಾತುಗಳ ಮೂಲಕ. ಮತ್ತು ನಾನು ಅನೇಕ ವಿಡಿಯೋಸಲ್ಲಿ ನೋಡಿದ್ದೀನಿ, ಕೆಲವರು ಹೊಸಬ್ರನ್ನ ಅವರು ಅಷ್ಟು ಪ್ರೀತಿಯಿಂದ ಅವರಿಗೆ ಒಂದು ಏನು ಹೇಳ್ತಾರೆ ಎನ್ಕರೇಜ್ಮೆಂಟ್ ಕೊಡೋದಾಗಲಿ ಅಥವಾ ಒಂದು ಮಾರ್ಗದರ್ಶನವನ್ನು ನೀಡೋದಾಗಲಿ ಎಲ್ಲಕ್ಕೂ ಅವರು ಯಾವಾಗಲೂ ಸಿದ್ಧರಾಗಿದ್ದರು. ನಾನು ಇಂಥ ದೊಡ್ಡ ಗಾಯಕಿ ಅನ್ನೋ ಒಂದು 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 ಕಿಂಚಿತ್ ಕೂಡ ಅವ್ರಿಗೆ ಒಂದು ಅವ್ರಿಗೆ ಗೊತ್ತೇ ಇರಲಿಲ್ವೇನೋ ಅವರು ಅಂಥ ಬೆಟ್ಟದ ಎತ್ತರದ ಗಾಯಕಿ ಅಂತ. ನಾನು ಇವತ್ತು ಒಬ್ಬ ಗಾಯಕನಾಗಿ, ನಾನು ಹೇಳ್ದಂಗೆ ಸಂಗೀತ ರಸಿಕನಾಗಿ ಈ ಇಡೀ ಆ ಒಂದು ಲೋಕಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ. ಅವರ ಪರಿವಾರವನ್ನು ಭೇಟಿಯಾದ್ವಿ, ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ. ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಾವಿರಾರು ಹಾಡುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲ ಇವತ್ತು ಇಲ್ಲಿ ನೋಡಿದ್ರೆ ಆ ಲೈನ್ ನೋಡ್ತಾ ಇದ್ರೆ ನನಗೆ ಎಷ್ಟು ಹೃದಯಗಳನ್ನು ಗೆದ್ದಿದ್ದಾರೆ ಅಂತ ಗೊತ್ತಾಗತ್ತೆ. ಆ ಎಲ್ಲ ಹೃದಯಗಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ರೀಸೆಂಟಾಗಿ ಆಗಿರಲಿಲ್ಲ, ಬಟ್ ಕೆಲವು ವರ್ಷಗಳ ಹಿಂದೆ ಆಗಿದ್ದೆ. ಅದೇ ರೀಸೆಂಟಾಗಿ ಯಾವುದೋ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಅವ್ರನ್ನ ಭೇಟಿ ಆಗಬೇಕು ಅಂತೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಅದು ಇನ್ನು ಕನಸಾಗಿ ಉಳ್ಕೊಡುತ್ತೆ. ಸರ್, ನಿಮ್ಮಿಬ್ಬರ ಒಂದು ಫೋಟೋ ಇದೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದೆ, ಸಿಕ್ಕಾಗ ಏನು ಮಾತಾಡ್ತಿದ್ರು? ಇಲ್ಲ, ಅವರು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋರು. ಅಂದರೆ ಅವರು ಎಲ್ರಿಗೂ ಪ್ರೋತ್ಸಾಹವನ್ನೇ ನೀಡೋರು. ಭೇಟಿಯಾದಾಗಲೆಲ್ಲ ಭಾಳ ಚೆನ್ನಾಗಿ ಹಾಡ್ತೀಯ, ನಿನ್ನ ಧ್ವನಿ ಭಾಳ ಚೆನ್ನಾಗಿದೆ ಅಂತ. ಅಂದರೆ ಇದು ಕೇವಲ ನನ್ನೊಂದಿಗೆ ಅಷ್ಟೇ ಅಲ್ಲ, ಇದು ನಾನು ಅದೇ ಹೇಳೋದಲ್ಲ, ಸಾಕಷ್ಟು ನೀವು ವಿಡಿಯೋಸ್ ನೋಡ್ಬೋದು ಸೋಷಿಯಲ್ ಮೀಡಿಯಾನಲ್ಲಿ. ಹೊಸ ಹೊಸ ಗಾಯಕಿಯರೊಂದಿಗೆ ಅವರು ಕೂತ್ಕೊಂಡು ಅವರೊಂದಿಗೆ ಮಾತನಾಡ್ತಾ ಅವ್ರ ಹಾಡುಗಳನ್ನು, ಅವರು ಹಾಡಿದಂಥ ಹಾಡುಗಳನ್ನು ಆ ಹೊಸಬ್ರು ಹಾಡ್ತಾ ಇದ್ರೆ ಅದನ್ನು ಆಲಿಸಿ ಅದಕ್ಕೆ ಅಷ್ಟು ಒಂದು ಒಳ್ಳೆ ಮಾತುಗಳನ್ನು, ಅದೆಲ್ಲ ಅವಶ್ಯಕತೆ ಇಲ್ಲ. ಅಂದರೆ ಎಲ್ಲವನ್ನೂ ಸಾಧನೆ ಮಾಡಿದ್ಮೇಲೆ ಬಿಡ್ರಪ್ಪ ನನ್ನನ್ನು ಅಂತ ಇರ್ಬೋದು. ಆದರೆ ಹಾಗಲ್ಲ, ಅವರು ಎಲ್ಲ ಹೊಸ ಗಾಯಕಿಯರಿಗೆ ಅಷ್ಟು ಪ್ರೋತ್ಸಾಹವನ್ನು ನೀಡ್ತಾಯಿದ್ರು. ಮತ್ತು ಕೆಲವು ವಿಡಿಯೋಸ್ ನಾನು ನೋಡಿದ್ದೀನಿ, ಅವರ ಸಮಕಾಲೀನರು ಕೆಲವರೆಲ್ಲ ಒಗ್ಗೂಡಿ ಕೆಲವು ಹಾಡುಗಳನ್ನು ಅದ್ರ ಬಗ್ಗೆ ಮಾತಾಡೋದನ್ನು, ಅಂದರೆ ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರ ಹಾಡುಗಳನ್ನ ಇವತ್ತು ಕೂಡ ನೀವು ಕೇಳಿ, ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು ಮಾಧುರ್ಯತೆ ಏನಿರುತ್ತೆ, ಆ ಮಾಧುರ್ಯತೆ ಅದು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ. ಅದು ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು ಕೇಳಿದ್ದೇವೆ. ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ.
ಮುಂದೆ